ಸಾವಯವ ಕೃಷಿ ಮಾಡೋ ರೈತರಲ್ಲಿ ಕಾಡೋ ಮೇಯ್ನ್ ಪ್ರಾಬ್ಲಮ್ ಅಂದರೆ ಕೀಟಗಳು. ಬೇರೆ ಬೇರೆ ಥರ ಕೀಟಗಳಿರುತ್ತೆ. ಕೆಲವೊಂದು ಎಲೆಗಳನ್ನ ತಿಂತಾ ಇರುತ್ತೆ, ಇನ್ನೊಂದು ಎಲೆ ಮೇಲೆ ಮೊಟ್ಟೆ ಇಟ್ಟಿರುತ್ತೆ, ಆಮೇಲೆ ಸೊಳ್ಳೆಗಳು ಜಾಸ್ತಿ ಇರುತ್ತೆ ತೋಟದಲ್ಲಿ. ಯಾವುದೇ ಇನ್ಸೆಕ್ಟಿಸೈಡ್ ಯೂಸ್ ಮಾಡೋದಲ್ಲೇ ಇರೋದ್ರಿಂದ ಈ ಪ್ರಾಬ್ಲಮ್ ತುಂಬ ಕಾಮನ್ ಆಗಿರುತ್ತೆ. ಸೊ ನ್ಯಾಚುರಲ್ ಆಗಿ ಇನ್ಸೆಕ್ಟ್ಸ್ನೆಲ್ಲ ಕ್ಯಾಚ್ ಮಾಡೋಣ ಅಂದ್ಬಿಟ್ಟು ಒಂದು ಇನ್ಸೆಕ್ಟ್ ಟ್ರ್ಯಾಪ್ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಏನಿಲ್ಲ, ಒಂದು UV ಲೈಟ್ ಟ್ರ್ಯಾಪ್ ಇದೆ. UV ಲೈಟ್ ಟ್ರ್ಯಾಪ್ನ ಪವರ್ ಆನ್ ಮಾಡಬೇಕಂದ್ರೆ ತೋಟದಲ್ಲಿ ಕರೆಂಟ್ ಇರಲ್ಲ ಎಲ್ಲ ಟೈಮ್, ನೈಟ್ ಟೈಮ್ ಎಲ್ಲ. ಹಾಗಾಗಿ ಒಂದು ಬ್ಯಾಟ್ರಿ ತೊಗೊಂಡಿದ್ದೀನಿ. ಬ್ಯಾಟ್ರಿಗೆ ಒಂದು ಇನ್ವರ್ಟ್ರ್ ಕನೆಕ್ಟ್ ಮಾಡಿದ್ದೀನಿ. ಇನ್ವರ್ಟ್ರ್ ಕನೆಕ್ಟ್ ಮಾಡಿ UV ಲೈಟ್ ಆನ್ ಮಾಡಿದ್ದೀನಿ. UV ಲೈಟ್ ಕೆಳಗಡೆ ಒಂದು ಚಿಕ್ಕ ಬಾಳಿನಲ್ಲಿ ನೀರು ತುಂಬಿದ್ದೀನಿ. ನೀರಿಗೆ ಸ್ವಲ್ಪ ಶಾಂಪು ಹಾಕಿದ್ದೀನಿ. ಶಾಂಪು ಯಾಕೆ ಹಾಕಿದ್ದೀನಿ ಅಂದರೆ ಬೇವಿನ ಎಣ್ಣೆ ಮತ್ತು ಹೊಂಗೆ ಎಣ್ಣೆಗೆ ಮಿಕ್ಸ್ ಮಾಡಿದ್ದೀನಿ. ಬೇವಿನ ಎಣ್ಣೆ ಮತ್ತು ಹೊಂಗೆ ಎಣ್ಣೆ ನೀರಲ್ಲಿ ಡೈಲ್ಯೂಟ್ ಆಗೋಲ್ಲ, ಡೈಲ್ಯೂಟ್ ಮಾಡಲಿಕ್ಕೋಸ್ಕರ ಶಾಂಪು ಇಟ್ಟಿದ್ದೀನಿ. UV ಲೈಟ್ಗೆ ಅಟ್ರಾಕ್ಟ್ ಆದಂತಹ ಯಾವುದಾದ್ರು ಕೀಟಗಳು UV ಲೈಟಿಂದ ಟ್ರ್ಯಾಪ್ ಆಗಿಲ್ಲ ಅಂದರೆ ಕೆಳಗಡೆ ಇರೋ ನೀರಿನಲ್ಲಾದ್ರೂ ಟ್ರ್ಯಾಪ್ ಆಗಲಿ ಅಂತ ಮಾಡಿದ್ದೀನಿ. ರಿಸಲ್ಟ್ನ ನೆಕ್ಸ್ಟ್ ವೀಕಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.